ಫಸ್ಟಿಗೆ ಉಪ್ಪು ಹಾಕ್ಬೇಕು. ಉಪ್ಪು ಹಾಕಿದ್ಮೇಲೆ ಹಾಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕಿದ್ಮೇಲೆ ಸ್ವಲ್ಪ ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಡ್ತಾಯಿದ್ದೀನಿ. ಎಣ್ಣೆ ಬಿಟ್ಟುಬಿಟ್ಟು ಇದನ್ನಷ್ಟು ಮಿಕ್ಸ್ ಮಾಡಬೇಕು. ಇದಷ್ಟು ಮಿಕ್ಸ್ ಮಾಡಬೇಕು. ಇನ್ನಷ್ಟು ಎಣ್ಣೆ ಹಾಕಿ ಎಣ್ಣೆ ಕಮ್ಮಿ ಆಯಿತು. ಇನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತೆ ಎಲ್ಲ ಮಿಕ್ಸ್ ಮಾಡಿ ಒಂದು ಬೌಲು ಶೇಂಗಾಕಾಯಿ ತಗೊಂಡಿನಿ. ಆಮೇಲೆ ಅದನ್ನ ಹಾಕ್ತಾಯಿದ್ದೀನಿ. ಅದನ್ನ ಮತ್ತೆ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಆಯಿತಾ? ಈಗ ಅದು ಹಿಂಗೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಎಲ್ಲ ಆದಮೇಲೆ ಹಾಗೆ ಒಂದು ಬಾಣಲಿಕ್ಕೆ ಕಾಯೋಕ್ಕೆ ನೋಡ್ರಿ, ಬಾಣಲಿ ಕಾದ ಐತೆ. ಹಾಗೆ ಇದನ್ನ ಸುರಿತಾರೆ. ಫ್ರೈ ಮಾಡಬೇಕು. ಈ ಶೇಂಗಾ ಬೀಜನ ಲೋ ಫ್ಲೇಮಲ್ಲಿ ಫ್ರೈ ಮಾಡೋದಿದ್ದಾರೆ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು. ಕಟ್ ಮಾಡಿಬಿಟ್ಟು ಶೇಂಗಾ ಬೀಜ ನೋಡಿರಿ, ಈಗ ಚಿಸಕ್ಕಂತ ಹೋಗ್ತವೆ. ಮೆತ್ತಗಿದೆ ನೋಡ್ರಿ. ಇನ್ನು ಫ್ರೈ ಮಾಡೋಕೆ ಕಲರ್ ಚೇಂಜ್ ಆಗುತ್ತೆ. ಶೇಂಗಾ ಬೀಜ ಕಲರು ಹಾಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಎಲ್ಲ ಆಯಿತು. ಕೆಮ್ಮಾಗ್ಬಿಟ್ಟಿತ್ತು ನನಗೆ. ವೀಡಿಯೋದಾಗೆ ಹೇಳಕ್ಕೆ ಆಗ್ತಿಲ್ಲ. ಚೆನ್ನಾಗಿ ಫ್ರೈ ಎಲ್ಲ ಆಯಿತಾ ನೋಡಿರಿ. ಒಂದು ಶೇಂಗಾ ಬೀಜ ತಗೊಂಡು ಹಿಂಗೆ ಚಿಟ್ಬೇಕು ನೋಡಿರಿ. ಹಿಂಗೆ ಪುಡಿ ಆಗ್ಬೇಕು ಈ ಥರ. ಇನ್ನೂ ಸ್ವಲ್ಪ ಮೆತ್ತಿದೆ. ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿರಿ, ಕಾಟು ಮಾತ್ರ ಸಿಡಿಬೇಕು ನೋಡಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಬಾಣಲೆಗೆ ಬಿಡಬೇಕು. ಹಂಗಾರೆ ಎಲ್ಲ ಮೆತ್ತಿರೋವೆಲ್ಲ ಕಟು ಮಾಡ್ತಾರೆ. ಹಾಗೆ ಆಯಿತು. ಈಗ ಆಫ್ ಮಾಡಿದೆ. ಶೇಂಗಾ ಬೀಜ ಒಂದು ತೋರಿಸ್ತಾ ಇದ್ದು ನೋಡಿರಿ. ನೋಡಿರಿ ಆಗೈತಿ. ಈಗ ಹಿಂಗೆ ಪುಡಿ ಆಗಬೇಕು. ಈಗ ಒಳ್ಳೆ ಮೆತ್ತಗೆ ಈಗ ಸೂಪರ್.